ಇವ್ರು ಯಾರು? ಇದು ಏನ್ ಸ್ಥಾನ? ಇದು ಭಾಗ್ಯಸ್ಥಾನ. ಹೌದಾ? ಭಾಗ್ಯದ ಹಿಂದಿನ ಮನೆ ಅಂತಂದ್ರೆ ಏನದು? ಭಾಗ್ಯವನ್ನ ವ್ಯಯ ಮಾಡ್ತಾ ಇದೆ. ಅದು ಭಾಗ್ಯವನ್ನ ವ್ಯಯ ಮಾಡ್ತಾ ಇದೆ. ಹಾಗಿದ್ರೆ ಇವ್ರು ಯಾರು? ಹಾಗಿದ್ರೆ ಪೂರ್ವಜರ ಕರ್ಮ ಯಾರ್ದು ಆಗಿದ್ರೆ? ಪೂರ್ವಜರದ? ಇಲ್ಲ, ನಿಂದೇನಾ? ಯಾರು ತೀರಿಸ್ಬೇಕು? ಇದಕ್ಕೆ ಪರಿಹಾರ ಮಾಡ್ಕೊ ಅಂತ ಹೇಳಿದ್ದಾರೆ, ಗ್ರಹ ಶಾಂತಿ ಮಾಡುವಂತ ಹೇಳಿದ್ದಾರೆ ವಿನಃ ನೀನು ಗ್ರಹಗಳನ್ನ ಓಡಿಸ್ಬಿಡು ಅಂತ ಯಾರು ಹೇಳಿದ? ಮತ್ ನೀನ್ ಯಾರ ಹತ್ರ ಹೋಗ್ತಾ ಇದೀಯ? ಓಡ್ಸೋರ್ ಹತ್ರ ಹೋಗ್ತಾ ಇದೀಯ ತಾನೆ. ಈಗ ನಿಂದೇನೋ ಕೊಡೋದಿದೆ. ನಾನು ನಿನ್ನ ಕರ್ಮವನ್ನ ನಾನು ತಿಂದಿದ್ದೀನಿ. ನಿನಗೆ ಋಣ ಇದೆ ನಂದು. ನಿನಗೆ ನಾನು ಕೊಡಬೇಕು, ನೀನ್ ಕೊಡಪ್ಪ ಅಂತ ಕೇಳಕ್ ಬಂದಿದೀಯ. ನಾನು ನಿನಗೆ ಬಲ ಪ್ರಯೋಗ ಮಾಡಿ ನಿನ್ನನ್ನು ಓಡಿಸ್ತೀನಿ. ಓಡಿಸ್ಬಿಟ್ರೆ ನೀನ್ ನನ್ನ ಮೇಲೆ ಏನೋ ಪ್ರೀತಿ ತೋರಿಸ್ಬಿಡ್ತೀಯ? ಬಲ ಪ್ರಯೋಗ ಮಾಡೋದಕ್ಕೆ ನೀನ್ ದುಡ್ಡು ಖರ್ಚು ಮಾಡ್ಲಿಲ್ವಾ? ಅದೇ ದುಡ್ಡು ಅವನಿಗೆ ಕೊಟ್ಟಿದ್ರೆ ನಿನ್ನ ಅವನು ಬಂಗಾರದಂಗ ನೋಡ್ಕೊತಾ ಇದ್ನಲ್ಲ ಅಂತ ನಾನು ಹೇಳ್ತೀನಿ. ಹತ್ರಕ್ ಬಂದ್ಯಾ ರಿಸಲ್ಟ್ಗೆ? ಸ್ವಲ್ಪ ಹತ್ರಕ್ ಬಂದ್ಯಲ್ಲ, ಬರ್ಬೋದಾ? ಬರಬಹುದು. ಪ್ರೀತಿಯಿಂದ ಏನನ್ನು ಬೇಕಾದ್ರೂ ಗೆಲ್ಲಬಹುದೇ ವಿನಃ ದ್ವೇಷದಿಂದ ನೀನು ಏನನ್ನೂ ಗೆಲ್ಲಕ್ ಆಗಲ್ಲ. ಎಲ್ಲಿ ದ್ವೇಷದಿಂದ ಗೆಲ್ಬೇಕು ನೀನು? ದ್ವೇಷ ಇದೆ, ನನ್ಗೆ ಗೊತ್ತಿದೆ ದ್ವೇಷ ಎಲ್ಲಿದೆ ಅಂತ. ಪರಾಕ್ರಮವನ್ನು ಎಲ್ಲಿ ತೋರಿಸ್ಬೇಕು? ಯಾರ ಮೇಲೆ ತೋರಿಸ್ಬೇಕು? ಶತ್ರುಗಳ ಮೇಲೆ. ಎಲ್ಲಿದೆ? 3ನೇ ಸ್ಥಾನ ನಿನ್ನ ಪರಾಕ್ರಮ. ಯಾರ ಮೇಲೆ ತೋರಿಸ್ಬೇಕು? 6ನೇ ಸ್ಥಾನದವ್ರ ಮೇಲೆ ತೋರ್ಸು. ತಾಕತ್ತಿದ ತೋರ್ಸು. ಇವ್ರನ್ನ ಗೆದ್ಕೊಂಬಾ. ಅವಾಗ ಏನಾಗತ್ತೆ? ಇವ್ರನ್ನ ಗೆದ್ದ ಮೇಲೆ ಏನಾಗತ್ತೆ ನಿನ್ಗೆ? ಶತ್ರುಗಳನ್ನ ಗೆಲ್ಲು, ಪರಾಕ್ರಮ ತೋರ್ಸು. ಯಾರು ಸಹಾಯ ಮಾಡ್ತಾರೆ ನಿನ್ಗೆ? ಇವ್ರ ಸಹಾಯ ಬೇಕು ತಾನೆ. ಹೌದಾ? ಅದಕ್ಕೆ ನೀನು ಹೇಳಿದ್ದು ನಾನು ನಿನ್ನ ಹಿಂದಿನ ನಕ್ಷತ್ರವನ್ನು ನೋಡು. ನಿನ್ನ ಪರಾಕ್ರಮ ಸಕ್ಸಸ್ ಆಗ್ಬೇಕು ಅಂತ ಕೇಳಿದ್ರೆ ನಿನ್ ಹಿಂದೆ ಜನ ಇರ್ಬೇಕಲ್ಲಪ್ಪ. ನಿನಗೆ ಶತ್ರುತ್ವನೇ ಇಲ್ಲೇ, ನಿನ್ನ ಕುಟುಂಬದಲ್ಲೇ ಶತ್ರುತ್ವ ಉಂಟಾಗಿದೆ, ನಿನಗೆ ವ್ಯಾಧಿ ಇದೆ ಅಂತ ಕೇಳಿದ್ರೆ ಇವರನ್ನ ಬಳಸಿಕೊಂಡೇ ಇವ್ರು ಹೊಡಿತಾ ಇರ್ತಾರೆ ನಿನ್ನ. ನಿನ್ನ ಇದು ಫೋಲ್ಸ್ ಇದೆ, ಇಲ್ಲೇ ಇದೆಯಲ್ಲ ನಿಂದು, ಹೋಯ್ತಲ್ಲ ನಿಂದು, ಹಾಳಾಗಿದೆಯಾ ನೀನು. ಒಬ್ಬ ಶತ್ರು ನಿನ್ನನ್ನು ಹೊಡಿಬೇಕಂತಂದ್ರೆ ಏನ್ ಪ್ರಯೋಗ ಮಾಡ್ತಾನೆ? ನಿನ್ನ ವೀಕ್ನೆಸ್ ಬಲ ಪ್ರಯೋಗ ಮಾಡ್ತಾನೆ, ಆಗಲ್ಲ. ಆಗಲ್ಲ. ವೀಕ್ನೆಸ್. ಹೌದಾ? ನಿನ್ನ ವೀಕ್ನೆಸ್ ಯಾರಿಗೆ ಗೊತ್ತಿದೆ? ನಿನ್ನ ಕುಟುಂಬಸ್ಥರಿಗೆ ಗೊತ್ತಿದೆಯಾ? ನಿನ್ನ ಫ್ರೆಂಡ್ಸಿಗೆ ಗೊತ್ತಿದೆಯಾ? ನೀನು ಯಾರ ಜೊತೆ ಒಳ್ಳೆ ಸಂಪರ್ಕದಲ್ಲಿದೆಯಾ ಅವ್ರಿಗೆ ಗೊತ್ತಿದೆಯಾ? ಅವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಿನ್ನ ಯೋಗ್ಯತೆ ಏನು ಅಂತ ಕೇಳಿದ್ರೆ ಯಾರಿಗೆ ಗೊತ್ತಾಗ್ಬಹುದು? ಫಸ್ಟ್ ಅಪ್ಪನಿಗೆ ಗೊತ್ತು, ಅಮ್ಮನಿಗೆ ಗೊತ್ತು, ಅಣ್ಣನಿಗೆ ಗೊತ್ತು, ತಮ್ಮನಿಗೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ. ಅದ್ ಬಿಟ್ರೆ ಫ್ರೆಂಡ್ಸ್ ಗೊತ್ತಿರುತ್ತೆ, ಮದುವೆ ಆದ್ಮೇಲೆ ಹೆಂಡತಿಗೆ ಗೊತ್ತಿರುತ್ತೆ. ಹೌದಾ? ಇಲ್ಲೇ ಇದೆಯಾ ನಿನ್ ವೀಕ್ನೆಸ್? ನೀನ್ ಇವ್ರ ಜೊತೆನೆ ಚೆನ್ನಾಗಿಲ್ಲ ಅಂದಮೇಲೆ ನಿನ್ನ ನೋಡಿಯೋಕೆ ಎಷ್ಟೊತ್ತು ಬೇಕಾಗುತ್ತೆ? ಎಷ್ಟೊತ್ತು ಬೇಕಾಗುತ್ತೆ ನೀನು ನೋಡಿಯೋಕೆ? ತುಂಬಾ ಹೊತ್ತೇನ್ ಬೇಕಾಗಲ್ವಲ್ಲ? ಮನಸ್ಸು ಸರಿ ಇಲ್ಲ ಅದಕ್ಕೆ ಈಗ ಅನೇಕ ಕಾರ್ಯಕ್ರಮಗಳು ನಡೀತಾ ಇರೋದು ಏನು ಅಂತ ಹೇಳಿದ್ರೆ, ದ್ವೇಷ ಬಿಡು, ಪ್ರೀತಿ ಮಾಡು. ನಮ್ಮ ಅತಿ ಆದ್ರೆ ಯಾವುದು ಒಳ್ಳೇದಲ್ಲ ಅಂತ ನಾನು ಹೇಳಿದ್ದೀನಿ. ಪಂಚತತ್ವ ಸಿದ್ಧಾಂತದ ಬಗ್ಗೆ ನಾನು ಏನ್ ಹೇಳಿದ್ದೀನಿ? ಅತಿ ಆದರೆ ಅಮೃತವು ಕೂಡ ವಿಷವಾಗುತ್ತದೆ. ಆಗತ್ತೆ ತಾನೆ? ಯಾವುದು ಅತಿ ಆಗ್ಬಾರ್ದು. ಇಲ್ಲಿ ನೀರ್ ಜಾಸ್ತಿ ಕುಡಿದ್ ನೋಡು, ಆಗುತ್ತಾ? ಊಟ ಜಾಸ್ತಿ ಮಾಡಿ ನೋಡು,
ಆಗಲ್ಲ. ನಿಂದೆ ಮನಸ್ಸು ಸ್ವಲ್ಪ ಏನೋ ಮನಸ್ಸು ಕೇಳ್ತಾ ಇದೆ ಅಂತ ಹೇಳಿ ಏನೋ ಬೇರೆ ಮಾಡಬಾರ್ದನ್ನೆಲ್ಲ ಮಾಡಿ ನೋಡು. ತಿನ್ನಬಾರ್ದನ್ನ ತಿಂದ್ರೆ ಹೇಗೆ ವಾಂತಿ ಆಗತ್ತೋ, ಮಾಡಬಾರ್ದನ್ನ ಮಾಡಿದ್ರೆ ಅದೇ ಆಗೋದು, ಆಗ್ಬಾರ್ದು. ಆಗಬಾರದ್ದೇ ಆಗೋದು. ಅದನ್ನ ಬಿಟ್ರೆ ಏನೂ ಆಗಲ್ಲ. ಆದ್ರೆ ಇಲ್ಲಿ ಆಸೆಗಳಿದೆಯಲ್ಲ, ಏನ್ ಮಾಡ್ತೀಯ ಇದಕ್ಕೆ? ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಆಸೆ ಇದೆಯಾ? ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಆಸೆ ಇದೆ. ನೀವೇ ಹೇಳಿದ್ರಲ್ಲ, ಆಸೆ ಬೇಕು ಅತ್ಯಾಸೆ ಬೇಡ ಅಂತ. ಆಸೆ ಇರ್ಬೇಕು. ಆಸೆ ಇರ್ಲಿಲ್ಲ ಅಂತಂದ್ರೆ ಯಾಕೆ ಬದುಕ್ತೀಯ ನೀನು? ಆಸೆನೇ ಇಲ್ಲ ಅಂದ್ರೆ ನೀನ್ ಯಾರು ಅಂತ ಯಾತಕ್ ಬದುಕಿದೀಯ? ಅಲ್ಲಿ ವೇಸ್ಟ್ ತಾನೇ ನೀನು. ನಿನಗೆ ಏನು ಆಸೆ ಇಲ್ಲಪ್ಪ. ಬಿಟ್ಕೊಡಕ್ ಆಸೆ ಇದೆಯಾ? ಹೋಲಿ, ಅದಾದ್ರೂ ಇರ್ಬೇಕಲ್ಲ. ಈಗ ನನಗೇನು ಆಸೆ ಇಲ್ಲ ಅಂತ ಇಟ್ಕೋತೀನಿ ನಾನು. ಅಟ್ಲೀಸ್ಟ್ ನನ್ನ ಹತ್ರ ಇರೋದನ್ನ ನೀನು ಕೊಟ್ಟಾರು ಕೊಡ್ಬೇಕಲ್ಲ. ನಾನು ಅದನ್ನು ಕಟ್ಟಿಟ್ಕೊಂಡಿದ್ರೆ ನಾನು ದರಿದ್ರ ಆಸೆ ಆಯ್ತಲ್ಲ. ಅದು ನನ್ನ ಜೊತೆನಲ್ಲಿ ನನ್ನ ಆಸೆನೂ ಹಾಳಾಗೋಯ್ತಲ್ಲ, ಸತ್ತೋಯ್ತದು. ಅದನ್ನ ಇಟ್ಕೊಂಡು ಅಲ್ಲಿ ಹೋದ್ರೆ ಮತ್ ಕಳಿಸ್ತಾರ ಅವ್ರು ವಾಪಸ್. ಯಾಕಂದ್ರೆ ಅಲ್ಲಿ ಚಿತ್ರಗುಪ್ತನಿದ್ದಾನೆ. ಇವನೇ ಇವನೇ ಚಿತ್ರಗುಪ್ತ. ಇವನು ಅಧಿದೇವತೆ ಯಾರು ಹೇಳ? ಕೇತುವಿನ ಅಧಿದೇವತೆ ಚಿತ್ರಗುಪ್ತ. ಅವನಿದ್ದಾನೆ, ಅವನ ಹತ್ರ ಎಲ್ಲ ಲೆಕ್ಕ ಇದೆ. ತಗೊಂಡೋದ್ರೆ ಏನ್ ಮಾಡ್ತಾನ ಅವನು? ಕೊಟ್ಟು ಬಾ ಅಂತಾನೆ. ಇಲ್ಲಿ ನಾನು ಗಂಡ ಮೂಲ ಅಂತ ಹೇಳ್ತಾ ಇದ್ದೆ. ಯಾರಿಗೆ ಸಮಸ್ಯೆ ಇದೆ ಜಗತ್ತಿನಲ್ಲಿ ಅಂತ ಕೇಳಿದ್ರೆ, ಯಾರು ಬುದ್ಧಿವಾದ ಹೇಳ್ತಾ ಇದ್ದಾರೋ ಅವ್ರಿಗೆ ಸಮಸ್ಯೆ ಇದೆ. ಯಾಕೆ ಸಮಸ್ಯೆ ಇರಬಹುದು? ಇಲ್ಲ, ಅಲ್ಲೇ ಬಂದಿರೋದು ಪ್ರಾಬ್ಲಮ್ ನೋಡು. ಕರ್ಕ, ವೃಶ್ಚಿಕ ಮತ್ತು ಮೀನರಾಶಿಗಳು. ಹೌದಾ? ಸರಿ. ಕರ್ಕ, ವೃಶ್ಚಿಕ ಮತ್ತು ಮೀನರಾಶಿಗಳು ಒಂದು ತ್ರಿಕೋನ ಇದೆ. ಹೌದಾ? ಇಲ್ಲಿ ಗಂಡ ಮೂಲ ಜನನ ಅಂತ ಅನ್ನುವಾಗ ಏನ್ ಬರುತ್ತೆ ಅಂತ ಕೇಳಿದ್ರೆ, ಅಶ್ವಿನಿ ನಕ್ಷತ್ರದ ಕೊನೆಯ ಪಾದ ಮತ್ತು ರೇವತಿ ನಕ್ಷತ್ರದ ಅಂತಿಮ ಪಾದ. ಹೌದಾ? ಇದು ಗಂಡ ಮೂಲ. ಆಮೇಲೆ ಮೊದಲು ಇಲ್ಲಿ ಹೇಳ್ಬೇಕು ಅಂತ ಕೇಳಿದ್ರೆ, ನಿಮಗೆ ಅಶ್ವಿನಿ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ರೇವತಿ ನಕ್ಷತ್ರಕ್ಕೆ ಬುಧಾಧಿಪತಿ. ಹೌದಾ? ಅಶ್ವಿನಿ ನಕ್ಷತ್ರಕ್ಕೆ ಕೇತು ಅಧಿಪತಿ. ಇಲ್ಲಿ ಆಶ್ಲೇಷ ನಕ್ಷತ್ರ ಮತ್ತು ಮಗ ನಕ್ಷತ್ರ. ಹೌದಾ? ಆಶ್ಲೇಷ ನಕ್ಷತ್ರಕ್ಕೆ ಯಾರ ಅಧಿಪತಿ? ಬುಧಾಧಿಪತಿ. ಮಗ ನಕ್ಷತ್ರಕ್ಕೆ ಸೇಮ್ ಕೇತು ಅಧಿಪತಿ. ನೆಕ್ಸ್ಟ್ ಜ್ಯೇಷ್ಠ ನಕ್ಷತ್ರಕ್ಕೆ ಬುಧಾಧಿಪತಿ. ಮೂಲ ನಕ್ಷತ್ರಕ್ಕೆ ಕೇತು ಅಧಿಪತಿ. ಹೌದಾ? ಒಂದು ನಕ್ಷತ್ರದ ಮುಂದೆನೆ ಇನ್ನೊಂದು ನಕ್ಷತ್ರ ಇದೆ. 3 ಪಾದ ಕಳೆದು ಹೋಗಿದೆ ಇಲ್ಲಿ. ಎಲ್ಲ ಪ್ರತಿಯೊಂದು ರಾಶಿಯಲ್ಲಿಯೂ ಪ್ರತಿಯೊಂದು ನಕ್ಷತ್ರದಲ್ಲೂ 4 ಚರಣಗಳಿದೆಯಾ? ಪ್ರತಿಯೊಂದು ನಕ್ಷತ್ರದಲ್ಲೂ 4 ಚರಣಗಳಿದೆ. 4 ಚರಣದ ಉದ್ದೇಶ ಏನು? ಒಂದೊಂದು ನಕ್ಷತ್ರದ ಒಂದೊಂದು ಪಾದದಲ್ಲೂ ಕೂಡ ಚಂದ್ರ ಬೇರೆನೆ ಕೆಲಸ ಮಾಡ್ತಾನೆ. ಚಂದ್ರ ಅಷ್ಟೇ ಯಾಕೆ ಆಗ್ಬೇಕು? ನಿನಗಿಲ್ಲಿ ನಾನು ಬರೀ ಚಂದ್ರನ ಬಗ್ಗೆ ಮಾತಾಡಿರೋದು. ಪ್ರತಿಯೊಂದು ಗ್ರಹನು ಯಾವ ನಕ್ಷತ್ರದ ಯಾವ ಚರಣದಲ್ಲಿರುತ್ತೋ ಆ ಚರಣಕ್ಕೆ ಅನುಗುಣವಾಗಿ ತನ್ನ ಕಾರ್ಯವನ್ನ ಮಾಡುತ್ತೆ. ಅದಕ್ಕೆ ನವಾಂಶ ಕುಂಡಲಿಯನ್ನು ನೋಡು ಅಂತ. ಇದರ ವಿಶ್ಲೇಷಿತ ರೂಪ ಅದು. ಜನ್ಮ ಕುಂಡಲಿಯ ವಿಶ್ಲೇಷಿತ ರೂಪನೇ ನವಾಂಶ ಕುಂಡಲಿ. ಯಾವ ನಕ್ಷತ್ರದ ಯಾವ ಚರಣದಲ್ಲಿ ಆ ಗ್ರಹ ಇದೆಯೋ ಅದಕ್ಕೆ ಸಂಬಂಧಿತವಾಗಿ ಆ ಒಂದು ರಾಶಿಯನ್ನ ಸೇರ್ಕೊಳ್ಳುತ್ತೆ. ಇದು ಈ ಸೈಕಲ್ ಹೇಗೆ ಕೆಲಸ ಮಾಡುತ್ತೆ ನಿನಗೆ ಅಂತ ಕೇಳಿದ್ರೆ, ಇಲ್ಲಿ ನೋಡು, ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ. ಅದ್ಭುತವಾದ ವಿಚಾರ ಇದೆ. ಇಲ್ಲಿ ಬುಧ ಇದ್ದಾನಲ್ಲ, ಅವನ್ ಕೆಟ್ಟೋದ್ರೆ ಯಾರನ್ನ ಆರಾಧನೆ ಮಾಡ್ಬೇಕು? ವಿಷ್ಣು. ಶುಕ್ರ ಅಲ್ಲ, ಬುಧ ಅಂದ್ರೆ ವಿಷ್ಣು. ಅವನೇ ಕೆಟ್ಟೋಗಿದ್ದಾನೆ, ಯಾರನ್ನ ಆರಾಧನೆ ಮಾಡ್ಬೇಕು? ಬುಧ ಇಟ್ ಮೀನ್ಸ್ ಕಾನ್ಸಿಯಸ್ ಮೈಂಡ್.
ಕಾನ್ಸಿಯಸ್ ಮೈಂಡ್. ಈಗ ಹೀಗೆ ಮಾಡ್ತೀನಿ ನಾನು. ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹೇಳ್ತೀನಿ. ಹೌದಾ? ನೀನು ವಾಸ್ತು ಹೀಗೆ ಕೆಲಸ ಮಾಡೋದ? ವಾಸ್ತುವಿನ ತಲೆ ಇಲ್ಲಿದೆ, ಕಾಲ ಇಲ್ಲಿದೆ, ಕಾಲು ಇಲ್ಲಿದೆ ಅಲ್ವಾ? ಹೌದಾ? ಹೀಗೆ ರನ್ ಆಗತ್ತಾ ಅದು? ಆಗುತ್ತಾ? ಈಗ ಇದನ್ನ 2 ಪಾರ್ಟ್ ಮಾಡ್ತೀನಿ. ಹ್ಮ್ 2 ಪಾರ್ಟ್ ಮಾಡೋಣ. ಇದು ಏನಿದೆಯೋ ಇದು ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಏನಿದು? ಹ್ಮ್ ಇಲ್ಲಿಂದ ಇಲ್ಲಿವರೆಗೂ ಏನು ಹೇಳ ನನಗೆ. ತಲೆ ಕೆಲಸ ಕೊಡು ಸ್ವಲ್ಪ. ಯಾರಿದ್ದಾರಲ್ಲಿ? ಇಲ್ಲಿ ಯಾರಿದ್ದಾರೆ? ಬುಧ ಇದ್ದಾನ? ಇಲ್ಲಿ ಯಾರಿದ್ದಾರೆ? ಬುಧ ಇದ್ದಾನ? ಹೌದಾ? ಅಂದ್ರೆ ಇದಕ್ಕೆ ಸಂಬಂಧಿತಪಟ್ಟು ಎಲ್ಲ ಕಾನ್ಶಿಯಸ್ ಆಯ್ತು ಇದು. ಹೌದಾ? ನೀನು ಹಗಲು ಹೊತ್ತಿನಲ್ಲಿ ಏನೇನ್ ಕೆಲಸ ಮಾಡ್ತಾ ಇರ್ತೀವಿ ಅದೆಲ್ಲವೂ ಕೂಡ ಇಲ್ಲಿದೆ. ಅಂದ್ರೆ ಇವತ್ತು ನೀನ್ ಏನ್ ಕೆಲಸ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದು ಯಾರು? ಕಾನ್ಶಿಯಸ್ ತಾನೆ. ಕಾನ್ಶಿಯಸ್ ಇದ್ರೆ ನೀನ್ ಕೆಲಸ ಮಾಡಕ್ ಆಗೋದು. ಇಲ್ಲ ಅಂತಂದ್ರೆ ಸಬ್ ಕಾನ್ಶಿಯಸ್ ಇಲ್ಲದಿದ್ರೆ ನೀನು ನಿದ್ದೆ ಬರ್ಬೇಕು ತಾನ. ವಿಶ್ರಾಂತಿ ತಗೋ. ಏನ್ ಮಾಡ್ತೀಯಾ? ಏನ್ ಮಾಡಿದ್ರು ಅಷ್ಟರಲ್ಲೇ ಇದೆ. ಇದೆಲ್ಲ ಎಲ್ಲಿಂದ ಬರುತ್ತೆ ಭಾವನೆ? ನೀನ್ ಏನ್ ಗುಡ್ಡೆ ಹಾಕಿದ್ರು ಅಷ್ಟರಲ್ಲೇ ಇದೆ ಅಂತ ನಿನ್ಗೊಂದು ಭಾವನೆ ಬರುತ್ತಲ್ಲ. ಏನ್ ಮಾಡಿದ್ರು ಬೇರೆಯವ್ರು ಬಳಸ್ಕೊಂಡಿದ್ದಾರಲ್ಲ ಅದನ್ನ. ಅವಾಗ ನಿನ್ಗೆ ಏನ್ ಅನ್ಸುತ್ತೆ? ಏನ್ ಮಾಡಿದ್ರು ಅಷ್ಟರಲ್ಲಿ ಐತೆ, ಏನ್ ಮಾಡಿದ್ರು ಇಲ್ಲ ಸುಮ್ನೆ. ಯಾಕೆ? ಯಾರು ತಪ್ಪು ಮಾಡಿದ್ದು? ನೀನೇನಾ? ರಿಸಲ್ಟ್ ಯಾಕೆ ಸಿಗಲಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ನೀನೇನೋ ತಪ್ಪು ಮಾಡಿರ್ಬೋದು, ಅದಕ್ಕೆ ರಿಸಲ್ಟ್ ಸಿಕ್ಕಿಲ್ಲ ಅಲ್ಲ. ಹ್ಮ್ ಏನ್ ತಪ್ಪು ಮಾಡಿದೀನಿ ಅಂತ ತಿಳ್ಕೊಬೇಕು. ಕಾನ್ಸಿಯಸ್ ಮೈಂಡ್ಗೆ ಡಿಸೈರ್ ಇದೆ, ಆಸೆ. ಕಾನ್ಸಿಯಸ್ ನಲ್ಲಿ ಯಾರ್ಯಾರು ಬರ್ತಾರೆ ನಾನು ಹೇಳಿದ್ದೀನಿ. ಬುಧ ಬರ್ತಾನೆ, ಶುಕ್ರ ಬರ್ತಾನೆ, ಶನಿ ಬರ್ತಾನೆ, ರಾಹು ಬರ್ತಾನೆ ಅಲ್ವಾ? ಇದು ಕಾನ್ಸಿಯಸ್ ಮೈಂಡ್. ಏನೋ ಬೇಕಾಗಿದೆ ನಿನ್ಗೆ, ಇಲ್ಲಿ ತಪ್ಪುಗಳು ಮಾಡ್ತೀಯ ನೀನು, ಮಾಡೇ ಮಾಡಿರ್ತೀಯ. ಅದರ ನೆನಪುಗಳು, ಅದರ ನೆನಪುಗಳಿದೆಯಲ್ಲ, ಆ ನೆನಪುಗಳು ನೀನನ್ನು ಕಾಡ್ತಾ ಇದೆ. ತಪ್ಪು ಮಾಡೋದಕ್ಕೆ ಎಲ್ಲೆಲ್ಲಿ ಯಾವ ಗ್ರಹಗಳಿದೆ, ಎಲ್ಲೆಲ್ಲಿದೆ ನೋಡು. ಇಲ್ಲಿಂದ ನೀನ್ ಪ್ರಾರಂಭ ಮಾಡೋದು ತಪ್ಪು ಮಾಡೋದಕ್ಕೆ ಇಲ್ಲಿವರೆಗೂ. ಇಲ್ಲಿಂದ ಪ್ರಾರಂಭ ಮಾಡ್ತೀಯ ನೀನು. ಮಗ ನಕ್ಷತ್ರದಿಂದ ಪ್ರಾರಂಭ ಮಾಡ್ತೀಯ ನೀನ್ ತಪ್ಪು ಮಾಡಕ್ಕೆ. ಇದು ನಿನ್ನ ಬಾಲ್ಯಾವಸ್ಥೆ. ಇದು ಮೇಷ, ವೃಷಭ, ಮಿಥುನ, ಕರ್ಕ, ಇದು ನಿನ್ನ ಬಾಲ್ಯಾವಸ್ಥೆ. ಇಲ್ಲಿ ನೀನು ಎಜುಕೇಶನ್ ಮಾಡ್ತಾ ಇದೀಯ, ಅದಕ್ಕೆ ಬ್ರಹ್ಮಾಧಿಪತಿ ಅದಕ್ಕೆ. ಹೌದಾ? ಇಲ್ಲಿ ನೀನು ಕೆಲಸ ಪ್ರಾರಂಭ ಮಾಡಬೇಕು, ಇದಕ್ಕೆ ವಿಷ್ಣು ಅಧಿಪತಿ. ಇಲ್ಲಿ ನೀನು ಜವಾಬ್ದಾರಿ ಬಂದ್ಬಿಟ್ಟಿದೆ. ನೀನ್ ಸ್ವಂತ ದುಡಿಬೇಕಲ್ಲಿ, ದುಡಿದು ತಗೊಂಬರ್ಬೇಕು. ಅಲ್ಲಿ ವ್ಯಾಪಾರ ಶುರು ಆಯ್ತಾ? ವ್ಯಾಪಾರಂ ದ್ರೋಹ ಚಿಂತನಂ. ಯಾರಿಗೆ ದ್ರೋಹ ಮಾಡ್ತಾ ಇದೀಯ ನೀನು? ಯಾರಿಗೆ ಮಾಡ್ತಾ ಇದೀಯ ದ್ರೋಹ? ಆದ್ರೆ ನೀನು ಇಲ್ಲಿ ಏನ್ ಕಲ್ತಿದ್ಯೋ ಇದನ್ನ ಇಲ್ಲಿ ಪ್ರಯೋಗ ಮಾಡ್ಬೇಕು. ನೀನು ಈ ಹಿಂದೆ ಏನ್ ಕಲಿಸ್ಕೊಟ್ಟಿದಾನಲ್ಲ ಅವನಿಗೆ ಬೆಲೆ ಕೊಡ್ಬೇಕು ತಾನೆ. ನೀನು ಅವನನ್ನ ಮಾಡ್ತಿದ್ಯಾ. ನಿನ್ ಪೋಲ್ಡ್ರ್ ಎಲ್ಲಿದೆ? ಇಲ್ಲಿದೆ. ಅಲ್ಲಿ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಒಂದ್ ಮಾತು ಅವ್ರನ್ನ ಕೇಳಿ ನೋಡು, ಅವ್ರಿಗೊಂದು ನಮಸ್ಕಾರ ಮಾಡು. ನಾನು ಈ ಪೊಸಿಷನ್ ಅಲ್ಲಿ ಇದೀನಿ, ಈಗ ಹೋಗ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಕೇಳು. ನೀನ್ ಡೇಟಾ ಇದೆಯಾ ಅಲ್ಲಿ? ಅವ್ರು ತಾನು ಹೇಳ್ಕೊಟ್ಟು ಪಾಪ ಅಲ್ಲೇ ಇದ್ದಾರೆ ಅವರು. ಅವ್ರು ಎಲ್ಲಿ ಹೋಗೇ ಇಲ್ಲ. ಅವರು ನಿನ್ನ ಪರಮ ಮಿತ್ರನ? ಹೇಳ್ಕೊಟ್ಟು ನಿನ್ನಂತಾರ ಎಷ್ಟೋ ಜನನ್ ಕಳಿಸಿದಾರ ಅವರು ಮುಂದಕ್ಕೆ. ಅವ್ರೆಲ್ಲಿ ಹೋಗೇ ಇಲ್ಲ ಪಾಪ. ಯಾಕೆ? ಅವ್ರು ಎಲ್ಲಾರು ಹೋಗ್ಬೇಕಾಗಿತ್ತಲ್ಲ. ಇಲ್ಲ, ಅವ್ರು ಹೇಳ್ಕೊಡೋದಕ್ಕೋಸ್ಕರ ಮಾತ್ರ ಉಳ್ಕೊಂಡಿದ್ದಾರೆ. ಅವರೇ ನಿನ್ನ ಪರಮ ಮಿತ್ರ. ನೀನ್ ಅವ್ರನ್ನ ಮರ್ತಿದ್ಯಾ ಅಂತ ಹೇಳಿ. ಅದಕ್ಕೆ ಅಪ್ಪನ ಮರ್ತ ಮಗ ಏನಾಗ್ತಾನೆ ಅಂತ ನಿನ್ಗೆ ಹೇಳಿದ್ರು. ಹೌದಾ? ಕೇಳಿ ನೋಡು ಒಂದ್ ಮಾತು. ಯಾರಿದ್ದಾರೆ ಇಲ್ಲಿ ನೋಡಿಲ್ಲಿ? ಆದಿತ್ಯ, ಅಂಬಿಕಾ, ವಿಷ್ಣು, ಗಣನಾಥ, ಮಹೇಶ್ವರ, ಪಂಚದೈವಾನ್ ಸ್ಮರೇ ನಿತ್ಯಂ ಸರ್ವಾಭಿಷ್ಟಾರ್ಥ ಸಿದ್ಧಯೇ. ನಿನ್ನ ಅಭಿಷ್ಟ ಸಿದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನೀನು? ಆದಿತ್ಯಂ, ಅಂಬಿಕಾಂ, ವಿಷ್ಣುಂ, ಗಣನಾಥಂ, ಮಹೇಶ್ವರಂ, ಪಂಚದೈವಾನ್ ಸ್ಮರೇ ನಿತ್ಯಂ ಸರ್ವಾಭಿಷ್ಟಾರ್ಥ ಸಿದ್ಧಯೇ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ.
ಎಲ್ಲಿದೆ ಸತ್ಯ ಬರ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ನಿನ್ನ 27ನೇ ನಕ್ಷತ್ರಕ್ಕೆ ಹೋಗ್ಬೇಕು ನೀನು. ಹೌದಾ? ಹೋಗ್ಬೇಕಾ? ಸತ್ಯ ಇದೆಯಾ ಅಲ್ಲಿ? ಆದ್ರೆ ಇದು ಎರಡಕ್ಕೂ ಕೂಡ ಗಣಪತಿಯನ್ನ ಆರಾಧನೆ ಮಾಡ್ಬೇಕು ನೀನು. ಇರ್ಲಿ, ಇದನ್ನ ಇವತ್ತು ಪ್ರಾರಂಭ ಮಾಡಲ್ಲ, ನಾಳೆಗೆ ಪ್ರಾರಂಭ ಮಾಡೋದು ನಾನು. ವಿಷಯಕ್ಕೆ ಬರೋಣ ಫಸ್ಟ್ ಅಲ್ವಾ? ನೋಡು, ಇಲ್ಲಿ ನೀನು ಏನ್ ಮಾಡ್ಬೇಕಂದ್ರು ಪ್ರಥಮ ಪೂಜಿತ ಯಾರು? ಯಾಕೆ ಯಾಕೆ ಪ್ರಥಮ ಪೂಜಿತನಾಗ್ತಾನೆ ಅಂತ ಕೇಳಿದ್ರೆ, ಕೇತು ಗ್ರಹಕ್ಕೂ ಅವನೇ ಅಧಿಪತಿ, ಬುಧ ಗ್ರಹಕ್ಕೂ ಅವನೇ ಅಧಿಪತಿ. ಹೇಗಿರ್ಬೋದು? ಏನ್ ಕೆಲಸ ಏನೋ ಒಂದು, ಅವನ ಕೆಲಸ ಏನು? ಹೂ ಇಸ್ ಗಣೇಶ? ಈಸ್ ದ ಚಿತ್ರಗುಪ್ತ. ಹ್ಮ್ ಏನಿದೆ ಅವನ ಹತ್ರ? ಅಲ್ಲ, ಏನಿದೆ ಅವನ ಹತ್ರ? ಏನ್ ಮಾಡ್ತಾನ ಅವನು? ವಿದ್ಯಾಧಿಪತಿನ ಅವನು? ಹೌದಾ? ವಿದ್ಯಾಧಿಪತಿ, ವಿಘ್ನನಾಶಕನ? ಮತ್ತು ವಿಘ್ನ ಎಲ್ಲಿಂದ ಬರುತ್ತೆ ನಿನ್ಗೆ? ಕೇತುವಿನಿಂದ ಬರುತ್ತೆ. ವಿದ್ಯೆ ಎಲ್ಲಿಂದ ಬರುತ್ತೆ? ಬುಧನಿಂದ ಬರುತ್ತೆ. ವಿದ್ಯೆ ಕೆಟ್ಟೋದ್ರು ಅವನನ್ನೇ ಕೇಳ್ಬೇಕು ನೀನು, ಬುದ್ಧಿ ಕೆಟ್ಟೋದ್ರು ಅವನನ್ನೇ ಕೇಳ್ಬೇಕು. ಹೌದಾ? ಇಲ್ಲಿ ವಿಘ್ನ ಅವನನ್ನೇ ಕೇಳ್ಬೇಕು. ಹೌದಾ? ಅದಕ್ಕೆ ನೀನು ಗಣಪತಿಯನ್ನ ಆರಾಧನೆ ಮಾಡು ಅಂತ ಹೇಳಿ. ಯಾರು ಮಾಡ್ಬೇಕು ಗಣಪತಿ ಯಾರನ್ನ ಆರಾಧನೆ? ಬ್ರಾಹ್ಮಣ ಮಾಡ್ಬೇಕು, ಮತ್ತೆ ಕ್ಷತ್ರಿಯ ಮಾಡ್ಬೇಕು. ಗಂಡ ಮೂಲ ಜನನ ದೋಷ ಯಾರಿಗಿದೆ? ಅವ್ರಿಬ್ಬರಿಗೂ ಈಗೋಸ್ಟಿಕ್ ಬಂದಿರೋದಕ್ಕೆ ಕಾರಣ ಏನು ಹೇಳು? ಇವನು ನನ್ನ ಅಧಿಕಾರ ಅಂತ ಹೇಳ್ತಾನೆ, ಇವನು ನನ್ನ ಅಧಿಕಾರ ಅಂತ ಹೇಳ್ತಾನೆ. ಇವನಿಗೆ ಬೈ ಬರ್ತ್ ಇಲ್ಲೊಂದು ಸಿಂಹಾಸನ ಸಿಕ್ಕಿದೆ ಅಗ್ನಿ ತತ್ವದವನಿಗೆ, ಇವನಿಗೆ ಅದು ಸಿಗಲಿಲ್ಲ. ಅದಕ್ಕೆ ಇದೆಲ್ಲ ಸಂಘರ್ಷ, ಅದಕ್ಕೆ ಸಂಘರ್ಷ ಇದು. ಹಾಗಿದ್ರೆ ಈ ಮಾಯಾ ಪ್ರಪಂಚದಲ್ಲಿ ಏನಿದೆ ಅನ್ನುವಂತ ವಿಚಾರವನ್ನ ನಾಳಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸುವಂತ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಪಾಠನ ಮುಗಿಸೋಣ. ನಾಳಿನ ಪಾಠದಲ್ಲಿ ಪ್ರತಿಯೊಂದು ನಕ್ಷತ್ರ, ಆ ನಕ್ಷತ್ರದ ಗುಣ ಏನಿದೆ, ಅದಾದ್ಮೇಲೆ ಆ ನಕ್ಷತ್ರ ಅಧಿಪತಿಯ ಗುಣ ಏನಿದೆ, ಆಮೇಲೆ ಅದರ ಒಂದು ಅಧಿದೇವತೆ ಯಾರಿರ್ತಾರೆ ಅವರ ಒಂದು ಗುಣ ಏನು, ಆಮೇಲೆ ಆ ಒಂದು ರಾಶಿಯ ಗುಣ ಏನಿರುತ್ತೆ, ಆ ರಾಶಿಯ ಅಧಿಪತಿ ಏನಿದನೋ ಅವನ ಗುಣ ಏನಿದೆ, ಅದೆಲ್ಲವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಅದೆಲ್ಲವನ್ನು ತಿಳ್ಕೊಂಡಾದ್ಮೇಲೆ ಇನ್ನೇನಾದ್ರೂ ತಿಳ್ಕೊಬೇಕಾ? ಇನ್ನಷ್ಟು ಡೀಪ್ ಹೋಗೋಣ. ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರೆ, ಆ ನಕ್ಷತ್ರದ ಒಂದೊಂದು ಪಾದಗಳ ಅವ್ರ ಕ್ಯಾರೆಕ್ಟರ್ ಏನಿರುತ್ತೆ, ಮತ್ತೆ ಅವ್ರು ಏನ್ ಕೆಲಸ ಮಾಡಕ್ ಬಂದಿದ್ದಾರೆ, ಏನ್ ತಪ್ಪು ಮಾಡ್ತಾರೆ, ಏನ್ ತಪ್ಪು ಮಾಡಿದ್ರಿಂದ ಏನ್ ಸಮಸ್ಯೆ ಅನುಭವಿಸ್ತಿರ್ತಾರೆ, ಅದರಿಂದ ಹೇಗೆ ಹೊರಗಡೆ ಬರ್ಬೇಕು ಅನ್ನುವಂತ ವಿಚಾರವನ್ನ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.